ಬ್ರೇಕಿಂಗ್ ನ್ಯೂಸ್ ಅಂತ ಬಂದಾಗ ಒಂದು ಯಾಕೆ ಈ ನ್ಯೂಸ್ ಆ್ಯಂಕರ್ಸ್ಗಳು ಕಿರಿಚ್ತಾರೆ ಅಂದರೆ ಈಗ ನನಗೂ ಒಂದು ಧೋರಣೆ ಇತ್ತು. ಅಂದರೆ ನಮ್ಗಳ ಮೇಲೆ ಆರ್ಜೆಗಳ ಮೇಲೆ ಕೆನಿ ಸೆಬಾಸ್ಟಿಯನ್ ಅಂತ ಒಬ್ಬ ಸ್ಟ್ಯಾಂಡಪ್ ಕಾಮಿಕ್ ಇದ್ದಾನೆ. ಯಾವುದೋ ಒಂದು ಬೆಂಗಳೂರಿನ ಬಿಗ್ ಪಿಕ್ಚರು ಎಲ್ಲೋ ಇದರಲ್ಲಿ ಲೈವ್ ಸ್ಟ್ಯಾಂಡಪ್ ಇತ್ತು. ನಾನೆಲ್ಲೋ ಕೂತಿದ್ದೆ ಆಡಿಯನ್ಸಲ್ಲಿ. ಅವರು ಕ್ರೌಡ್ ವರ್ಕ್ ಮಾಡ್ತಾರಲ್ಲ, ಫಸ್ಟ್ ಇದರಲ್ಲಿ ಕೂತಿದ್ದಾಗ ಜನರಲ್ಲಿ ನನ್ನ ಕೇಳಿದ್ರು, ಐ ವಾಟ್ ಯು ಡೂ ಅಂತ. ನಾನು ಓವರ್ ಸ್ಮಾರ್ಟಾಗಿ ಐ ಆಮ್ ಟಾಕಿಂಗ್ ಟು ಯು ಅಂದೆ. ನಾನು ಅದಕ್ಕೆ ಸ್ಮಾರ್ಟ್ನೆಸ್ ಅಂದ್ಬಿಟ್ಟು ದೆನ್ ಹೆಂಗೋ ಬಂತು ಪ್ರಶ್ನೆ ಟುವರ್ಡ್ಸ್ ಏನು ವೃತ್ತಿನಿ ಆರ್ ಜೆ. ವೈ ಇಸ್ ದಟ್ ಯು ಆರ್ ಜೆ ಇಸ್ ಹೇ ಕೇಳ್ದಾದ್ರ 92.7 ಬಿಗ್ FM, ವೈ ಡು ಯು ಶೌಟ್ ಆನ್ ದ ರೇಡಿಯೋ ಅಂತ ಕೇಳಿ ನಾನು. ನನಗೆ ಅವಾಗ ಇವನೇನು ಗುರು ನಂಬಿಡೋಕೆ ಬರ್ತಾ ಇದ್ದಾನಲ್ಲ ಫಸ್ಟ್ ಅನ್ನಿಸ್ತು. ಬಟ್ ಆಮೇಲೆ ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಅವ್ನು ಕೇಳಿದ್ದು ಅವ್ನ ಪ್ರಶ್ನೆ, ಅದು ಅವ್ನು ಕೇಳಿದ್ರಲ್ಲೂ ಒಂದು ಪಾಯಿಂಟ್ ಇತ್ತಲ್ಲ ಅಂತ ಅನ್ನಿಸ್ತು. ಅದನ್ನು ನಾನು ಯಾಕೆ ಈಗ ಹೇಳಿದೆ ಅಂದರೆ, ಅಫ್ಕೋರ್ಸ್ ಆ್ಯಂಕರ್ಸ್ ಅಂದ ತಕ್ಷಣ ನ್ಯೂಸ್ ಚಾನಲ್ ಈಗ ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಮಳೆ ಆಗಿದೆ, ರಶ್ಮಿ ಕೊಟ್ಟರೆ ನಾನು ಹಿಂಗೆ ಅಂತೀನಿ, ನಾನು ಹಿಂಗೆ ಮಾತಾಡೋದು ಬೆಂಗಳೂರಲ್ಲಿ ಜಯನಗರದಲ್ಲಿ ಮಳೆ ಆಗಿದೆ. ಅದೇ ನ್ಯೂಸ್ ಚಾನಲ್ ಅಂತ ಬಂದಾಗ ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಮಳೆ. ಸೊ ಮೈ ಕ್ವೆಶ್ಚನ್ ಇಸ್ ಆಡಿಯನ್ಸ್ದು ಕ್ಯೂರಿಯಾಸಿಟಿನ ರೆಪ್ರೆಸೆಂಟ್ ಮಾಡ್ತಾ, ಈಸ್ ಇಟ್ ಅ ಮ್ಯಾಂಡೇಟ್ ದಟ್ ನ್ಯೂಸ್ ಚಾನಲ್ಸ್ ಆರ್ ಟೋಲ್ಡ್ ಆ್ಯಂಕರ್ಸ್ಗೆ ನೀವು ಈ ಥರ ಕಿರುಚೆ ಒತ್ಕೊಟ್ಟು ಹೇಳಿದಷ್ಟು ಅದು ಹೈಪ್ ಕ್ರಿಯೇಟ್ ಮಾಡುತ್ತೆ ಅಂತ ಅದು ಅವಶ್ಯಕತೆ ಇದೆಯಾ? ಆ ಥರ ಏನಿಲ್ಲ. ಓಕೆ, ಅಂದರೆ ಇದು ಆ ಥರ ಒಂದು ಮ್ಯಾಂಡೇಟ್ ಆಗಲಿ ಆ ಥರ ಒಂದು ಗೈಡ್ಲೈನ್ಸ್ ಆಗಲಿ ಏನಿಲ್ಲ. ಬಟ್ ಏನಂದರೆ ಒಂದು ಅಟ್ಮಾಸ್ಫಿಯರ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ನ್ಯೂಸ್ ಸ್ಟುಡಿಯೋದಲ್ಲಿ ಏನೋ ಒಂದು ಈ ಥರ ಆಗಿಬಿಟ್ರೆ ನಮಗೆ ಯಾರು ಹೇಳೋದೇ ಬೇಕಾಗಿಲ್ಲ, ನಮ್ಗೆ ಹಂಗೆ ಒಂದು ಜೋಶ್ ಬಂದುಬಿಡುತ್ತೆ. ಅದು ಒಂದು ಒಳ್ಳೆ ಘಟನೆ ಆದಾಗೂ ಬರುತ್ತೆ, ಒಂದು ಕೆಟ್ಟ ಘಟನೆ ಆದಾಗೂ ಬರುತ್ತೆ. ಓಕೆ, ಬಟ್ ಅದನ್ನು ಎಷ್ಟರ ಮಟ್ಟಿಗೆ ನೀವು ಮಾಡಬೇಕನ್ನೋದು ಆಯಾ ಇಂಡಿವಿಜುವಲ್ ನ್ಯೂಸ್ ಆ್ಯಂಕರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಸ್ವಲ್ಪ ಕಡಿಮೆನೇ ಕಿರಿಚಿದ್ದೆ ನಂಗೆ ನೋಡಿದರೆ. ಸೊ ಈಗ ಮುಂದೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ನಾನು ಓದಿದೆ. From the moment I first stepped in front of the camera, I knew that storytelling was my calling ಅಂತ. ನಾನು ನೋಡ್ದಂಗೆ you are a good storyteller. Firstly, I want to understand, is there a formula for storytelling? If yes, what is it? ನೀವು ಹೇಳಿ, ನೀವು ಯು ಆರ್ ಅ ಸ್ಟೋರಿ ಟೆಲ್ಲರ್ ಟು. ಅಂದರೆ ನಮ್ಮ RJsಗಳಿಗೆಲ್ಲ ಹೆಂಗೆ ಹೇಳ್ಕೊಟ್ಟಿದ್ದಾನಂದರೆ, ಸ್ಟಾರ್ಟಿಂಗಲ್ಲಿ ಲಿಂಕ್ ಅಂತ ಕರೀತಾರೆ ಅದನ್ನು. ಸ್ಟಾರ್ಟಿಂಗಲ್ಲಿ ಒಂದು ಅದಕ್ಕೆ ನಾನು ಇವಾಗ ಬಿಗ್ FM ಅಲ್ಲಿ ಇದ್ದೀನಿ, ಬಿಗ್ FM ಅದು ಹೆಸರು ಬರಬೇಕು. ಮಧ್ಯದಲ್ಲಿ ಮೀಟ್ ಆಫ್ ದ ಏನು ವಿಚಾರ ವಸ್ತು ಮಾತಾಡ್ತೇವೆ, ಮೀಟ್ ಎಂಡ್ ಟೀಸು ಮತ್ತೆ ವಾಪಸ್ ಬರಬೇಕಲ್ಲ ನಮ್ಮ ಫಾರ್ಮ್ಯಾಟಿಗೆ ಎಲ್ಲ ಮಾತಾಡಾದ್ಮೇಲೆ ಕೊನೆಗೆ ಕೇಳ್ತಾರೆ ಹೀಗೆ ಬಿಗ್ FM ವಾಪಸ್ ಬಂದಮೇಲೆ ಆನೆ ಎಗರ್ತಂತೆ ಹೆಂಗೆ ಎಗರ್ತು ಹೇಳ್ತೀನಿ, ಎಕ್ಸಾಂಪಲ್ ಕೊಟ್ಟಿರೋದು. ಸೊ ಅದೇ ಥರ. ಬಟ್ ನೀವು ಸ್ಟೋರಿ ಟೆಲ್ಲಿಂಗ್ ಅಂತ ಬಂದಾಗ ಐ ಥಿಂಕ್ ಇಟ್ ಈಸ್ ಅ ವೆರಿ ಡಿಫ್ರೆಂಟ್. ಇದು ಅಂದರೆ ಫಸ್ಟು ಸ್ಟೋರಿ ಏನು ಗೊತ್ತಿರಬೇಕು, ಅದಕ್ಕೆ ಹೈಪ್ ಹೆಂಗೆ ಕ್ರಿಯೇಟ್ ಮಾಡೋದು, ಹೈಸು ಲೋಸು, ಅದು ಕೊನೆಯವರೆಗೂ ಜನರ ಆಸಕ್ತಿನ ಹಿಡಿದಿಟ್ಟಿರ್ಬೇಕಲ್ಲ. ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ದಿ ಆರ್ಟ್? ಸೊ ನ್ಯೂಸ್ ಚಾನಲ್ನ ಸ್ಟೋರಿ ಟೆಲ್ಲಿಂಗೇ ಬೇರೆ. ಈಗ ನಾನು ಯೂಟ್ಯೂಬಲ್ಲಿ ಮಾಡ್ತಿರೋಂಥ ಸ್ಟೋರಿ ಟೆಲ್ಲಿಂಗೇ ಬೇರೆ, ನಿಮ್ಮ ಸ್ಟೋರಿ ಟೆಲ್ಲಿಂಗೇ ಬೇರೆ. ನಮ್ಮ ಸ್ಟೋರಿ ಟೆಲ್ಲಿಂಗ್ ಏನಂದರೆ ನಮಗೆ ಸ್ಟೋರಿ ಗೊತ್ತಿರಲ್ಲ ಕಂಪ್ಲೀಟಾಗಿ. ಹೌದು, ಅದು ಡೆವಲಪ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ನಿಮಗೆ ನಾನು ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ ಅಂತ ನಾನು ಸ್ಕೂಲ್ ಮಾಡಿದಾಗ ಅದಕ್ಕೆ ಕೆಳಗಡೆ ಒಂದು ಟ್ಯಾಗ್ ಲೈನ್ ನಾನು ಬಳಸ್ತಾ ಇದ್ದೆ, ಈಗ ಕಡಿಮೆ ಮಾಡಿದ್ದೀನಿ. ಏನಂದರೆ ಸೊಸೈಟಿ ಇಸ್ ದ ಸಿಲೆಬಸ್ ಆ್ಯಂಡ್ ಅಚೀವರ್ಸ್ ಆರ್ ದ ಟೀಚರ್ಸ್ ಅಂತ ಮಾಡಿದ್ದೆ ನಾನು. ಸೊ ಒಬ್ಬ ನ್ಯೂಸ್ ಜರ್ನಲಿಸ್ಟ್ಗೆ ಸೊಸೈಟಿ ಇಸ್ ದ ಸಿಲೆಬಸ್. ನೀವು ಸಮಾಜನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಆವಾಗ ನೀವು ಅಷ್ಟು ಚೆನ್ನಾಗಿ ನೀವು ಸ್ಟೋರಿ ಟೆಲ್ಲಿಂಗ್ ತುಂಬ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಯಾವುದೇ ಘಟನೆ, ಏನೇ ಘಟನೆ ಆದರೂ ಕೂಡ ನಮಗೆ ಸರ್ಪ್ರೈಸ್ ಅಂತ ಏನು ಅನಿಸಲ್ಲ. ಇನ್ ದ ಸೆನ್ಸ್ ನಮಗೆ ಅದ್ರ ಹಿಂದೆ ಮುಂದೆ ಆ ಕಡೆ ಈ ಕಡೆ ಏನು ಕತೆ ಕಟ್ಟಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ. ಯಾಕೆಂದರೆ ಯಾವುದೂ ಕೂಡ ಆಕಾಶದ ಏನೂ ಉದ್ರಲ್ಲ. ಓಕೆ, ಆಕಾಶದಿಂದ ಉದುರಿದ್ರು ಕೂಡ ನಮಗೆ ಗೊತ್ತಿರುತ್ತೆ ಮುಂಚೆನೂ ಉದುರಿದೆ, ಸೊ ಈ ಥರನೇ ಇರುತ್ತೆ ಅಂಥೇಳಿ. ಸೊ ಏನಾದರೂ ಕೂಡ ಅದಕ್ಕೆ ಅದೇ ಅದರಲ್ಲಿ ಪ್ರಿಪ್ರೇಷನ್ ಇರುತ್ತೆ ನಿಮ್ಮದು, ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಪ್ರಿಪ್ರೇಷನ್ ಇರುತ್ತೆ ಪ್ರತಿಯೊಂದು ಸುದ್ದಿಗೂ ಕೂಡ. ಸೊ ಅದು ಒಂದು ಗೊತ್ತಿರಬೇಕು. ಎರಡನೇದು ಕಾಂಟೆಕ್ಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಮುಂಬೈಗೆ ಹೋಗಿದ್ದಾರೆ ನಮ್ಮ ಶಾಸಕರನ್ನ ತೊಗೊಂಡು ಅಲ್ಲಿ ಒಂದು ಹೋಟ್ಲಲ್ಲಿ ಉಳಿಸಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಏನಾಗ್ತಾಯಿದೆ ಅಂಥೇಳಿ, ಬ್ಯಾಕ್ಗ್ರೌಂಡು. ಸೊ ಹೀಗಾಗಿ ನಿಮ್ಗೆ ಏನು ಅಂದರೆ ಅದು ಅಗೇನ್ ಎಕ್ಸ್ಪೀರಿಯನ್ಸ್ ಮೂಲಕ ಬರುತ್ತೆ. ಅದು ಏನೇ ಆದರೂ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ, ಇದು ಹಿಂಗೆ ಏನು ತೊಗ್ಬೋದು, ಅದ್ರ ಹಿಂದೆ ಏನಾಗಿದೆ, ಇತಿಹಾಸ ಏನು, ಓಕೆ ಇವ್ರ ಇತಿಹಾಸ ಏನು, ಎಲ್ಲ ನಮಗೆ ಒಂದು ಹಂತಕ್ಕೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ನಾವು ಸ್ಟೋರಿನ ನೆರೇಟ್ ಮಾಡ್ತಾ ಸ್ಟೋರಿನ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಆ್ಯಕ್ಚುಲಿ ಎಷ್ಟೋ ಸಲ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಗೊತ್ತಿರಲ್ಲ, ನಾವು ಅಂದ್ಕೊಂಡದ್ದೇ ಎಲ್ಲ ಸಲ ಆಗಲ್ಲ, ಬೇರೆ ಥರದ್ದು ಆಗಿರುತ್ತೆ.